ನನಗೆ ಅಂತ ಪ್ರೀತಿಯಿಂದ ಏನಾದರೂ ತಿಂಡಿ ಮಾಡಿಕೊಟ್ಟಾಗೆ ಅದನ್ನು ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕ ಲಾಸ್ಟ್ ಟೈಮ್ ಊರಿಗೆ ಹೋದಾಗೆ ನನಗೆ ನಿಪ್ಪಟ್ಟು ಮಾಡಿ ಕಳಿಸಿದ್ರು. ಅದನ್ನು ಬಳಸ್ಕೊಂಡು ಇವತ್ತು ನಾನೊಂದು ಸಿಂಪಲ್ಲಾಗಿ ಸ್ನ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಅದೇ ನಿಪ್ಪಟ್ಟು ಮಸಾಲ. ಕಾಲೇಜ್ ಡೇಸಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾಯಿದ್ವಿ ಇದನ್ನು. ಇವತ್ತು ನಾನು ಮನೆಯಲ್ಲೇ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿರೋ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ, ಹಾಗೆ ಟೊಮೊಟೊನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಇದಕ್ಕೆ ನಾನು 1 ಸ್ಪೂನ್ ನೈಸ್ ಉಪ್ಪು ಹಾಕ್ತಾ ಇದ್ದೀನಿ, ಹಾಗೆ 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ, ಹಾಗಾಗಿ ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೆ. ಬಟ್ ನೀವು 1 ಸ್ಪೂನೇ ಹಾಕ್ಕೊಳ್ಳಿ, ನನಗೆ ಸ್ವಲ್ಪ ಜಾಸ್ತಿನೇ ಖಾರ ಆಗಿತ್ತು. ಆ್ಯಂಡ್ ಈಗ ಅದಕ್ಕೆ ನಿಪ್ಪಟ್ಟನ್ನೆಲ್ಲನೂ ಈ ಥರ ಮುರಿದು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಇಲ್ಲದೆ ಚಾಟ್ ಕಂಪ್ಲೀಟೇ ಆಗೋಲ್ಲ ಅನಿಸುತ್ತೆ ನನ್ನ ದೃಷ್ಟಿಲಿ. ಆ್ಯಂಡ್ ನೀವು ನನ್ನ ಥರನೇನ ಪಿಜ್ಜಾ ಈ ಥರ ಏನಾದರೂ ಆರ್ಡ್ರ್ ಮಾಡ್ಕೊಂಡಾಗ ಈ ಥರ ಕೆಚಪ್ಸ್ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲದನ್ನು ನಾನು ಕಲೆಕ್ಟ್ ಮಾಡಿಟ್ಟಿರ್ತೀನಿ, ಇಂಥ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಟ್ರಸ್ಟ್ ಮೀ, ನಿಜವಾಗ್ಲೂ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ ಒಂದು ಸರಿ. ಥ್ಯಾಂಕ್ ಯು, ಬಾಯ್.